ಹಾಯ್ ಫ್ರೆಂಡ್ಸ್, ಮಹಿಳೆಯರ ವಿಶ್ವಕಪ್ನಲ್ಲಿ ಭಾರತದ ನಾರಿಯರು ಮಿಂಚಿದ್ದಾರೆ. ಇದೇ ಮೊದಲ ಬಾರಿಗೆ ವಿಶ್ವಕಪ್ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗಾದರೆ ಮಹಿಳೆಯರ ವಿಶ್ವಕಪ್ ಶುರುವಾಗಿದ್ದು ಯಾವಾಗ? ಈವರೆಗೆ ಯಾರೆಲ್ಲ ವಿಶ್ವಕಪ್ ಗೆದ್ದಿದ್ದಾರೆ? ಮಹಿಳಾ ಕ್ರಿಕೆಟ್ನಲ್ಲಿ ಯಾವ ದೇಶ ಸ್ಟ್ರಾಂಗ್ ಇದೆ? ವಿಶ್ವಕಪ್ ಗೆದ್ದ ಮಹಿಳೆಯರಿಗೆ ಏನೆಲ್ಲ ಸಿಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಕ್ರಿಕೆಟ್ ಅಂದ್ಕೂಡ್ಲೆ ಹೆಚ್ಚಿನವರಲ್ಲಿ ಅದು ಪುರುಷರ ಆಟ ಅನ್ನೋ ಮನಸ್ಥಿತಿ ಇದೆ. ಆದರೆ ಪುರುಷರ ವಿಶ್ವಕಪ್ ಶುರುವಾಗೋಕ್ಕೂ ಮುನ್ನವೇ ಮಹಿಳೆಯರ ವಿಶ್ವಕಪ್ ಕೂಡ ಶುರುವಾಗಿತ್ತು ಅನ್ನೋದು ವಿಶೇಷ. ಹೌದು, ಪುರುಷರ ವಿಶ್ವಕಪ್ ಶುರುವಾಗಿದ್ದು 1975ರಲ್ಲಿ. ಆದರೆ ಮಹಿಳೆಯರ ವಿಶ್ವಕಪ್ 1973ರಲ್ಲೇ, ಅಂದರೆ 2 ವರ್ಷ ಮುನ್ನವೇ ಶುರುವಾಗಿತ್ತು. 1973 ಇಂಗ್ಲೆಂಡ್ ಗೆಲುವು. ಮಹಿಳಾ ಕ್ರಿಕೆಟ್ನ ಮೊದಲ ವಿಶ್ವಕಪ್ ಅನ್ನು 1973ರಲ್ಲಿ ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು 7 ತಂಡಗಳು ಭಾಗಿಯಾಗಿದ್ವು. ಭಾರತ, ಪಾಕಿಸ್ತಾನ, ಶ್ರೀಲಂಕಾದಂಥ ತಂಡಗಳು ಇರಲಿಲ್ಲ. ಜೊತೆಗೆ ಆಗ ನಾಕೌಟ್ ಹಂತಗಳು ಕೂಡ ಇರಲಿಲ್ಲ. ಮ್ಯಾಚ್ಗಳನ್ನು ಆಡಿಸಿ ನಂತರ ಪಾಯಿಂಟ್ ಟೇಬಲ್ ಮೂಲಕ ವಿನ್ನರ್ ಆಯ್ಕೆ ಮಾಡಲಾಗ್ತಿತ್ತು. ಈ ಟೂರ್ನಿಯ ಕೊನೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್ 92 ರನ್ಗಳ ಅಂತರದಲ್ಲಿ ವಿನ್ ಆಯಿತು. ಮೊದಲ ಚಾಂಪಿಯನ್ ಆಯಿತು. 1978 ಆಸ್ಟ್ರೇಲಿಯಾ ಗೆಲುವು. 1978ರಲ್ಲಿ 2ನೇ ವಿಶ್ವಕಪ್ ಟೂರ್ನಿ ನಡೆಯಿತು. ಭಾರತದಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಭಾರತದ ತಂಡ ಕೂಡ ಭಾಗಿಯಾಗಿತ್ತು. ಇಲ್ಲಿ ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಅಂದರೆ 4 ತಂಡಗಳು ಮಾತ್ರ ಭಾಗಿಯಾಗಿದ್ವು. ಇಲ್ಲೂ ನಾಕೌಟ್ ಹಂತಗಳು ಇರಲಿಲ್ಲ. ಟೂರ್ನಿಯ ಕೊನೆಯ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ 8 ವಿಕೆಟ್ಗಳಿಂದ ಗೆದ್ದು ಟ್ರೋಫಿ ಎತ್ತಿ ಹಿಡಿತು. 1982 ಆಸ್ಟ್ರೇಲಿಯಾ ಗೆಲುವು. ಮಹಿಳಾ ಕ್ರಿಕೆಟ್ನ 3ನೇ ವಿಶ್ವಕಪ್ ಟೂರ್ನಿಯನ್ನ 1982ರಲ್ಲಿ ನ್ಯೂಜಿಲೆಂಡ್ ಆಯೋಜಿಸಿತ್ತು. 5 ತಂಡಗಳು ಭಾಗಿಯಾಗಿದ್ದ ಈ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ನಾಕೌಟ್ ರೌಂಡ್ಗಳನ್ನು ಪರಿಚಯಿಸಲಾಯಿತು. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಫೈನಲ್ ನಡೆಯಿತು. ಇಲ್ಲಿ ಆಸ್ಟ್ರೇಲಿಯಾ 3 ವಿಕೆಟ್ಗಳ ಅಂತರದಲ್ಲಿ ಗೆದ್ದು 2ನೇ ಬಾರಿಗೆ ವಿಶ್ವಕಪ್ ಎತ್ತಿ ಹಿಡಿತು. 1988 ಆಸ್ಟ್ರೇಲಿಯಾ ವಿನ್. 4ನೇ ವಿಶ್ವಕಪ್ ಟೂರ್ನಿಯನ್ನ 1988ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಯೋಜಿಸಲಾಗಿತ್ತು. 5 ತಂಡಗಳು ಈ ಟೂರ್ನಿಯಲ್ಲಿ ಭಾಗಿಯಾಗಿದ್ವು. ಐರ್ಲೆಂಡ್ ಮತ್ತು ನೆದರ್ಲೆಂಡ್ಗೆ ಇದು ಮೊದಲ ವಿಶ್ವಕಪ್ ಆಗಿತ್ತು. ಆದರೆ ದುಡ್ಡಿನ ಕೊರತೆಯಿಂದಾಗಿ ಭಾರತದ ಟೀಮ್ ಈ ಟೂರ್ನಿಯಲ್ಲಿ ಆಡಲಿಲ್ಲ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಫೈನಲ್ಗೆ ಬಂದವು. 8 ವಿಕೆಟ್ಗಳಿಂದ ಗೆದ್ದ ಆಸ್ಟ್ರೇಲಿಯಾ 3ನೇ ಬಾರಿಗೆ ವಿಶ್ವಕಪ್ ಗೆದ್ದು ಹ್ಯಾಟ್ರಿಕ್ ಬಾರಿಸಿತು. 1993 ಇಂಗ್ಲೆಂಡ್ ಗೆಲುವು. 1993ರಲ್ಲಿ ನಡೆದ 5ನೇ ವಿಶ್ವಕಪ್ ಅನ್ನು ಆಯೋಜಿಸಿದ್ದು ಇಂಗ್ಲೆಂಡ್. ಇದರಲ್ಲಿ ಭಾರತ ಸೇರಿದಂತೆ 8 ತಂಡಗಳು ಭಾಗಿಯಾಗಿದ್ವು. ವೆಸ್ಟ್ ಇಂಡೀಸ್, ಡೆನ್ಮಾರ್ಕ್ ತಂಡಗಳು ಕೂಡ ವಿಶ್ವಕಪ್ಗೆ ಎಂಟ್ರಿ ಕೊಟ್ಟಿದ್ವು. ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಫೈನಲ್ ಆಡಿದ್ವು. ಇಲ್ಲಿ ಇಂಗ್ಲೆಂಡ್ 67 ರನ್ಗಳಿಂದ ಗೆದ್ದು 2ನೇ ಬಾರಿಗೆ ವಿಶ್ವಕಪ್ ಎತ್ತಿ ಹಿಡಿತು. 1997 ಆಸ್ಟ್ರೇಲಿಯಾ ಗೆಲುವು. ಮಹಿಳಾ ಕ್ರಿಕೆಟ್ನ 6ನೇ ವಿಶ್ವಕಪ್ ಟೂರ್ನಿ 1997ರಲ್ಲಿ ಭಾರತದಲ್ಲಿ ನಡೆಯಿತು. ಇದರಲ್ಲಿ ಪಾಕಿಸ್ತಾನ, ಸೌತ್ ಆಫ್ರಿಕಾ ಮತ್ತು ಶ್ರೀಲಂಕಾ ಕೂಡ ಭಾಗಿಯಾಗಿದ್ವು. ಒಟ್ಟಾರೆಯಾಗಿ 11 ತಂಡಗಳು ಟೂರ್ನಿಯಲ್ಲಿ ಆಡಿದ್ವು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ಗೆ ಬಂದವು. 5 ವಿಕೆಟ್ಗಳಿಂದ ಪಂದ್ಯ ಗೆದ್ದ ಆಸ್ಟ್ರೇಲಿಯಾ 4ನೇ ಬಾರಿಗೆ ವಿಶ್ವಕಪ್ ತನ್ನದಾಗಿಸಿಕೊಳ್ತು. 2000 ನ್ಯೂಜಿಲೆಂಡ್ ಗೆಲುವು. ಈ ಟೂರ್ನಿಯಲ್ಲಿ 8 ತಂಡಗಳು ಭಾಗಿಯಾಗಿದ್ವು. ಮತ್ತೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಫೈನಲ್ಗೆ ಹೋದ್ವು. ಆಗಾಗಲೇ 2 ಸಲ ಫೈನಲ್ಗೆ ಹೋಗಿ ಸೋತಿದ್ದ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ವಿರುದ್ಧ ವಿನ್ ಆಯಿತು. 4 ರನ್ಗಳ ರೋಚಕ ಗೆಲುವು ಸಾಧಿಸಿ ಮೊದಲ ಬಾರಿಗೆ ವಿಶ್ವಕಪ್ ಎತ್ತಿ ಹಿಡಿತು. 2005 ಆಸ್ಟ್ರೇಲಿಯಾ ಗೆಲುವು. ದಕ್ಷಿಣ ಆಫ್ರಿಕಾದಲ್ಲಿ 8ನೇ ವಿಶ್ವಕಪ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. 8 ತಂಡಗಳು ಭಾಗಿಯಾಗಿದ್ವು. ಈ ಟೂರ್ನಿಯಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಫೈನಲ್ಗೆ ಬಂತು. ಆದರೆ ಫೈನಲ್ನಲ್ಲಿ ಎದುರಾಳಿಯಾಗಿದ್ದು ಆಸ್ಟ್ರೇಲಿಯಾ. ಇಡೀ ಟೂರ್ನಿಯಲ್ಲಿ ಸೋಲೇ ಕಾಣದ ಭಾರತ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಾಣ್ತು. 98 ರನ್ಗಳಿಂದ ಗೆದ್ದ ಆಸ್ಟ್ರೇಲಿಯಾ 5ನೇ ಬಾರಿಗೆ ವಿಶ್ವಕಪ್ ಎತ್ತಿ ಹಿಡಿತು. 2009 ಇಂಗ್ಲೆಂಡ್ ಗೆಲುವು. 2009ರಲ್ಲಿ ಮಹಿಳಾ ಕ್ರಿಕೆಟ್ನ 9ನೇ ವಿಶ್ವಕಪ್ ಆಸ್ಟ್ರೇಲಿಯಾದಲ್ಲಿ ನಡೆಯಿತು. 8 ತಂಡಗಳು ಭಾಗಿಯಾಗಿದ್ದ ಈ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ಗ್ರೂಪ್ ಹಂತದಲ್ಲೇ ಔಟ್ ಆಯಿತು. ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಫೈನಲ್ ಆಡಿದ್ವು. 4 ವಿಕೆಟ್ಗಳಿಂದ ಗೆದ್ದ ಇಂಗ್ಲೆಂಡ್ 3ನೇ ಬಾರಿಗೆ ವಿಶ್ವಕಪ್ ಬಾಚಿಕೊಳ್ತು. 2013 ಆಸ್ಟ್ರೇಲಿಯಾ ಗೆಲುವು.
2013ರಲ್ಲಿ ಮಹಿಳೆಯರ 10ನೇ ವಿಶ್ವಕಪ್ ಭಾರತದಲ್ಲಿ ನಡೆಯಿತು. ಇದರಲ್ಲಿ 8 ತಂಡಗಳು ಭಾಗಿಯಾಗಿದ್ವು. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಫೈನಲ್ ಪಂದ್ಯ ಆಡಿದ್ವು. 114 ರನ್ಗಳಿಂದ ಗೆದ್ದ ಆಸ್ಟ್ರೇಲಿಯಾ 6ನೇ ಬಾರಿಗೆ ವಿಶ್ವಕಪ್ ಎತ್ತಿ ಹಿಡಿತು. 2017 ಇಂಗ್ಲೆಂಡ್ ಗೆಲುವು. ಮಹಿಳಾ ಕ್ರಿಕೆಟ್ನ 11ನೇ ವಿಶ್ವಕಪ್ ಟೂರ್ನಿಯನ್ನು ಇಂಗ್ಲೆಂಡ್ ಆಯೋಜಿಸಿತ್ತು. ಇದರಲ್ಲಿ 8 ತಂಡಗಳು ಭಾಗಿಯಾಗಿದ್ವು. ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿದ್ದ ಭಾರತ 2ನೇ ಬಾರಿಗೆ ಫೈನಲ್ ಪ್ರವೇಶಿಸಿತ್ತು. ಆದರೆ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಜಸ್ಟ್ 9 ರನ್ಗಳಿಂದ ಭಾರತ ಸೋಲು ಕಾಣ್ತು. ಇಂಗ್ಲೆಂಡ್ 4ನೇ ಬಾರಿಗೆ ಕಪ್ ಮುಡಿಗೇರಿಸಿಕೊಳ್ತು. 2022 ಆಸ್ಟ್ರೇಲಿಯಾ ಗೆಲುವು. ಮಹಿಳಾ ಕ್ರಿಕೆಟ್ನ 12ನೇ ವಿಶ್ವಕಪ್ ಟೂರ್ನಿ ನ್ಯೂಜಿಲೆಂಡ್ನಲ್ಲಿ ನಡೆಯಿತು. 8 ತಂಡಗಳು ಇದರಲ್ಲಿ ಭಾಗಿಯಾಗಿದ್ವು. ಇಂಗ್ಲೆಂಡ್ ಆಸ್ಟ್ರೇಲಿಯಾ ಫೈನಲ್ ಪ್ರವೇಶಿಸಿದ್ವು. ಇದರಲ್ಲಿ ಆಸ್ಟ್ರೇಲಿಯಾ ಭರ್ಜರಿ 356 ರನ್ ಚೆಚ್ಚಿ ಬಿಸಾಕ್ತು. ಈ ಬೃಹತ್ ಮೊತ್ತ ಬೆನ್ನತ್ತಿದ ಇಂಗ್ಲೆಂಡ್ 285 ರನ್ಗಳಿಗೆ ಆಲ್ಔಟ್ ಆಯಿತು. 71 ರನ್ಗಳಿಂದ ಗೆದ್ದ ಆಸ್ಟ್ರೇಲಿಯಾ 7ನೇ ಬಾರಿಗೆ ವಿಶ್ವಕಪ್ ಎತ್ತಿ ಹಿಡಿತು. 2025 ಭಾರತದ ಗೆಲುವು. ಮಹಿಳಾ ಕ್ರಿಕೆಟ್ನ 13ನೇ ವಿಶ್ವಕಪ್ ಭಾರತ ಮತ್ತು ಶ್ರೀಲಂಕಾ ಸೇರ್ಕೊಂಡು ಆಯೋಜಿಸಿದ್ವು. 8 ತಂಡಗಳು ಭಾಗಿಯಾಗಿದ್ದ ಈ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ಸೋಲಿಸಿ ಭಾರತ ಫೈನಲ್ಗೆ ಬಂತು. ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 52 ರನ್ಗಳಿಂದ ಗೆದ್ದ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಕಿರೀಟ ತನ್ನದಾಗಿಸಿಕೊಳ್ತು. ಈವರೆಗೆ ಯಾರು ಎಷ್ಟು ಸಲ ಗೆದ್ದಿದ್ದಾರೆ? ಪುರುಷರ ಕ್ರಿಕೆಟ್ನಂತೆಯೇ ಮಹಿಳಾ ಕ್ರಿಕೆಟ್ನಲ್ಲೂ ಆಸ್ಟ್ರೇಲಿಯಾ ತಂಡ ಬಲಿಷ್ಠ ತಂಡವಾಗಿ ಹೊರಹೊಮ್ಮುತ್ತಾ ಬಂದಿದೆ. ಆಸ್ಟ್ರೇಲಿಯಾ ಪುರುಷರ ಕ್ರಿಕೆಟ್ ಟೀಮ್ ಈವರೆಗೆ 6 ಸಲ ವಿಶ್ವಕಪ್ ಗೆದ್ದಿದೆ. ಆದರೆ ಮಹಿಳೆಯರ ತಂಡ ಒಂದು ಹೆಜ್ಜೆ ಮುಂದೆ ಹೋಗಿ ಬರೋಬ್ಬರಿ 7 ಸಲ ವಿಶ್ವಕಪ್ ತನ್ನದಾಗಿಸಿಕೊಂಡಿದೆ. ಇನ್ನು ಇಂಗ್ಲೆಂಡ್ 4 ಸಲ, ನ್ಯೂಜಿಲೆಂಡ್ ಮತ್ತು ಭಾರತ ತಲಾ 1 ಸಲ ವಿಶ್ವಕಪ್ ಎತ್ತಿ ಹಿಡಿದಿವೆ. ಮಹಿಳಾ ವಿಶ್ವಕಪ್ ಶುರುವಾಗಿ 5 ದಶಕಗಳೇ ಕಳೆದು ಹೋದ್ರೂ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಬಿಟ್ಟು ಬೇರೆ ಯಾರೂ ಕಪ್ ಗೆದ್ದಿರಲಿಲ್ಲ. ಈಗ ಆ ಲಿಸ್ಟ್ಗೆ ಭಾರತ ಕೂಡ ಸೇರ್ಕೊಂಡಿದೆ. ವಿಶ್ವಕಪ್ ಗೆದ್ದವರಿಗೆ ಏನ್ ಸಿಗುತ್ತೆ? ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಈ ಸಲ ಐಸಿಸಿ ಬಹುಮಾನಕ್ಕೆ ಅಂತಲೇ 123 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಇದರಲ್ಲಿ ಕಪ್ ಗೆದ್ದ ಭಾರತದ ವನಿತೆಯರ ತಂಡಕ್ಕೆ 38 ಕೋಟಿ 78 ಲಕ್ಷ ರೂಪಾಯಿ ಸಿಕ್ಕಿದೆ. ಫೈನಲ್ನಲ್ಲಿ ಸೋತ ಸೌತ್ ಆಫ್ರಿಕಾ ತಂಡ 19 ಕೋಟಿ 88 ಲಕ್ಷ ರೂಪಾಯಿ ಬಹುಮಾನ ಪಡ್ಕೊಂಡಿದೆ. ಸೆಮಿಫೈನಲ್ನಲ್ಲಿ ಸೋಲು ಕಂಡ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾಗೆ 9 ಕೋಟಿ 94 ಲಕ್ಷ ರೂಪಾಯಿ ಬಹುಮಾನ ಒಲಿದಿದೆ. ಇನ್ನು ಟೂರ್ನಿಯಲ್ಲಿ ಭಾಗಿಯಾದ ಎಲ್ಲ ತಂಡಗಳಿಗೆ 2 ಕೋಟಿ 12 ಲಕ್ಷ ರೂಪಾಯಿ ಮತ್ತು ಗ್ರೂಪ್ ಸ್ಟೇಜ್ ಹಂತದಲ್ಲಿ ಪ್ರತಿ ಗೆಲುವಿಗೆ 30 ಲಕ್ಷ ರೂಪಾಯಿ ದುಡ್ಡು ಬಹುಮಾನವಾಗಿ ಕೊಡಲಾಗಿದೆ. ಇನ್ನೊಂದು ವಿಷಯ ಅಂದರೆ ವಿಶ್ವಕಪ್ ಗೆದ್ದ ಭಾರತ ನಾರಿಯರ ತಂಡಕ್ಕೆ ಬಿಸಿಸಿಐ ಐಸಿಸಿಗಿಂತಲೂ ದೊಡ್ಡ ಮೊತ್ತದ ಬಹುಮಾನ ನೀಡಿದೆ. 51 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಒಟ್ಟಾರೆಯಾಗಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ 94 ಕೋಟಿ ರೂಪಾಯಿಯನ್ನ ಬಾಚಿಕೊಂಡಿದೆ. ಫೈನಲ್ನಲ್ಲಿ 87 ರನ್ ಸಿಡಿಸಿದ ಶಫಾಲಿ ವರ್ಮಾಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ತು. ಅದೇ ರೀತಿ ಇಡೀ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ದೀಪ್ತಿ ಶರ್ಮಾಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಒಲಿದಿದೆ. ಈಕೆ 215 ರನ್ ಗಳಿಸಿದ್ದಲ್ಲದೆ 22 ವಿಕೆಟ್ ಪಡೆದು ಇತಿಹಾಸ ಬರೆದಿದ್ದಾರೆ. ಫ್ರೆಂಡ್ಸ್, ಇದು ಈವರೆಗೆ ಯಾರೆಲ್ಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಗೆದ್ದಿದ್ದಾರೆ, ಈ ಸಲ ಕಪ್ ಗೆದ್ದ ಭಾರತದ ವನಿತೆಯರಿಗೆ ಸಿಕ್ಕ ಬಹುಮಾನ ಏನು ಅನ್ನೋದರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.